ಇದು ಅನ್ಮ್ಯೂಟ್ ಅನ್ಮ್ಯೂಟ್ ಮ್ಯೂಟ್ ತೆಗಿ ಅನ್ಮ್ಯೂಟ್ ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಅಸಿಟಲೀನ್ ಗ್ಯಾಸ್ ಜನರೇಷನ್ಸ್ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ವಾಟರ್ ಟು ಕಾರ್ಬೈಡ್ ಮೆಥಡ್, ಕಾರ್ಬೈಡ್ ಟು ವಾಟರ್ ಮೆಥಡ್, ಹೇಗೆ ಅಸಿಟಲಿನ್ ಗ್ಯಾಸನ್ನು ನಾವು ಜನರೇಟ್ ಮಾಡ್ತೀವಿ ಅನ್ನೋದನ್ನು ನೋಡಿ. ಟುಡೇ ಇನ್ ದಿಸ್ ಕ್ಲಾಸ್ ವಿಲ್ ಡಿಸ್ಕಸ್ ಗ್ಯಾಸಸ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್ ಸಿಸ್ಟಮ್. ನಮ್ಮ ಗ್ಯಾಸ್ ವೆಲ್ಡಿಂಗ್ ಸಿಸ್ಟಮ್ ಏನಿದೆ, ಈಗಾಗಲೇ ನಾವು ಆಕ್ಸಿ ಅಸಿಟಲಿನ್ ವೆಲ್ಡಿಂಗ್ ಅನ್ನೋದನ್ನು ಕೇಳ್ಕೊಂಡಿದ್ವಿ. ಅದೇ ರೀತಿ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಇನ್ನೂ ಅನೇಕ ರೀತಿಯ ಗ್ಯಾಸಸ್ಸನ್ನು ನಾವು ಬಳಸ್ತೀವಿ. ಹಾಗಾಗಿ ಯಾವ್ಯಾವ ಗ್ಯಾಸಸ್ಸನ್ನು ನಾವು ನಮ್ಮ ಗ್ಯಾಸ್ ವೆಲ್ಡಿಂಗ್ ಸಿಸ್ಟಮ್ನಲ್ಲಿ ಬಳಸ್ತೀವಿ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ನೇಮ್ ದ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಸಸ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್. ಬೇರೆ ಬೇರೆ ಟೈಪ್ಸ್ ಆಫ್ ಗ್ಯಾಸ್ ವೆಲ್ಡಿಂಗ್ನಲ್ಲಿ ಯಾವ್ಯಾವ ರೀತಿಯಾದಂಥ ಗ್ಯಾಸಸ್ಸನ್ನು ನಾವು ಬಳಸ್ತೀವಿ ತಿಳ್ಕೊಳ್ಳೋಣ. ಸ್ಟೇಟ್ ದ ಡಿಫರೆಂಟ್ ಟೈಪ್ಸ್ ಆಫ್ ಗ್ಯಾಸ್ ಫ್ಲೇಮ್ ಕಾಂಬಿನೇಷನ್ಸ್. ಸೊ ಈ ಗ್ಯಾಸಸ್ಸನ್ನು ಬಳಸ್ಕೊಂಡು, ಡಿಫರೆಂಟ್ ಫ್ಯೂಯಲ್ ಗ್ಯಾಸಸ್ಸನ್ನು ಬಳಸ್ಕೊಂಡು ಯಾವ್ಯಾವ ರೀತಿ ಗ್ಯಾಸ್ ಫ್ಲೇಮ್ ಕಾಂಬಿನೇಷನ್ಸನ್ನು ನಾವು ಆಪ್ರೇಟ್ ಮಾಡ್ತೀವಿ, ಯುಟಿಲೈಸ್ ಮಾಡ್ತೀವಿ ವೆಲ್ಡಿಂಗ್ ಮಾಡುವಾಗ ಅನ್ನೋದನ್ನು ತಿಳ್ಕೊಳ್ಬೇಕು. ಸ್ಟೇಟ್ ದ ಟೆಂಪರೇಚರ್ ಆ್ಯಂಡ್ ಯೂಸಸ್ ಆಫ್ ದ ಡಿಫರೆಂಟ್ ಗ್ಯಾಸ್ ಫ್ಲೇಮ್ ಕಾಂಬಿನೇಷನ್ಸ್. ಬೇರೆ ಬೇರೆ ಗ್ಯಾಸ್ ಫ್ಲೇಮ್ ಕಾಂಬಿನೇಷನ್ಸ್ ಏನಿದೆ, ಈ ಗ್ಯಾಸ್ ಫ್ಲೇಮ್ ಕಾಂಬಿನೇಷನ್ಸ್ ಟೆಂಪರೇಚರ್ ರೇಂಜ್ ಏನು, ಯೂಸಸ್ ಏನು, ಅಂದರೆ ದಟ್ ಮೀನ್ಸ್ ದ ಪ್ರಾಪರ್ಟೀಸ್ ಆಫ್ ಡಿಫರೆಂಟ್ ಗ್ಯಾಸ್ ಫ್ಲೇಮ್ಸನ್ನು ನಾವು ನೋಡೋಣ. ನಾವು ಗ್ಯಾಸ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್. ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಗ್ಯಾಸ್ ವೆಲ್ಡಿಂಗನ್ನು ಮಾಡಬೇಕಾದ್ರೆ ಫ್ಯೂಯಲ್ ಗ್ಯಾಸಸ್ ಬೇಕು, ಅದರ ಜೊತೆಗೆ ಒಂದು ಆಕ್ಸಿಜನ್ ಗ್ಯಾಸ್ ಬೇಕು. ಈಗ ಆಲ್ರೆಡಿ ನಾನು ಹಿಂದೆ ನಿಮಗೆ ಹೇಳಿದ್ದೀನಿ. ಇಲ್ಲಿ ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ನ ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ಫ್ಯೂಯಲ್ ಗ್ಯಾಸ್ ಇದೆ. ಈ ಫ್ಯೂಯಲ್ ಗ್ಯಾಸ್ ಅಂದರೆ ಈಗಾಗಲೇ ನಾವು ಹಿಂದೆ ತಿಳ್ಕೊಂಡಿದ್ದೀವಿ, ಇಟ್ ಮೇ ಬಿ ಎನ್ ಆಸಿಟಲಿನ್, ಆರ್ ಇಟ್ ಮೇ ಬಿ ಹೈಡ್ರೋಜನ್, ಆರ್ ಇಟ್ ಮೇ ಬಿ ಕೋಲ್ ಗ್ಯಾಸ್, ಆರ್ ಇಟ್ ಮೇ ಬಿ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನೋದನ್ನು ನಾವು ಕೇಳಿದ್ದೀವಿ. ಸೊ ಇಲ್ಲಿ ಎರಡು ಗ್ಯಾಸ್ ಸಿಲಿಂಡರ್ನ ಯೂಸ್ ಮಾಡಿದ್ವಿ. ಒಂದು ಆಕ್ಸಿಜನ್ ಇದೆ, ಒಂದು ಇನ್ನಿತರ ಫ್ಯೂಯಲ್ ಗ್ಯಾಸಸ್. ಅದಕ್ಕೆ ರೆಗ್ಯುಲೇಟರ್ ಹಾಕ್ಸಿದ್ದೀವಿ. ಎರಡಕ್ಕೂ ಆಕ್ಸಿಜನ್ ಅಥವಾ ಅಸಿಟಲಿನ್ ಇದ್ರೆ ಅಸಿಟಲಿನ್ ರೆಗ್ಯುಲೇಟರ್ ಇದೆ. ಓಸ್ ಪೈಪ್ ಮೂಲಕ ಟಾರ್ಚ್ಗೆ, ಅಂದರೆ ವೆಲ್ಡಿಂಗ್ ಟಾರ್ಚ್ಗೆ ಕನೆಕ್ಷನನ್ನು ತೆಗೆದುಕೊಂಡು ಇಲ್ಲಿ ಈ ಒಪ್ಟಾಯಿಂಡ್ ಡಿಫ್ರೆಂಟ್ ಫ್ಲೇಮ್ಸನ್ನು ನಾವು, ಉದಾಹರಣೆಗೆ ಆಕ್ಸಿ ಅಸಿಟಲಿನ್ ಗ್ಯಾಸ್ ಆದರೆ ಆಕ್ಸಿ ಅಸಿಟಲಿನ್ ಗ್ಯಾಸ್ ಫ್ಲೇಮ್ ಅಂತ ಕರಿತೀವಿ. ಈ ಫ್ಲೇಮನ್ನು ಬಳಸ್ಕೊಂಡು ಕ್ಯಾನ್ ಡೂ ವೆಲ್ಡಿಂಗ್ ವರ್ಕನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ದಟ್ ಮೀನ್ಸ್ in the different gas welding process, the welding heat is obtained from the combustion of the fuel gases. ಯಾವುದೇ ವೆಲ್ಡಿಂಗ್ ಪ್ರೋಸೆಸ್ಸನ್ನು ಮಾಡಲಿ, ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಮಾಡಿ. ಈ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಹೀಟ್ ಬೇಕು ನಮಗೆ. ಹೀಟ್ ಇಸ್ ದ ಮೇಜರ್ ಸೋರ್ಸ್ ಆಫ್ ವೆಲ್ಡಿಂಗ್. ಯಾಕಂದರೆ ಫ್ಯೂಷನ್ ಮಾಡಬೇಕಾದ್ರೆ ಮೆಟಲನ್ನು ನಾವು ಮೆಲ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ಆ ಕಂಬಸ್ಟನ್ಸ್ ಮಾಡಲಿಕ್ಕೆ, ದಟ್ ಮೀನ್ಸ್ ಬಾಂಟನ್ನು ಮಾಡಲಿಕ್ಕೆ ಒಂದು ಫ್ಯೂಯಲ್ ಗ್ಯಾಸು ಅನ್ನು ನಾವು ಬಳಸ್ತೀವಿ. ಆಕ್ಸಿಜನ್ ಜೊತೆಗೆ ಫ್ಯೂಯಲ್ ಗ್ಯಾಸ್ ಬೇಕೇ ಬೇಕು. ಸೊ ಆಲ್ ದ ಫ್ಯೂಯಲ್ ಗ್ಯಾಸಸ್ ರಿಕ್ವೈರ್ ಆಕ್ಸಿಜನ್ ಟು ಸಪೋರ್ಟ್ ದ ಕಂಬಸ್ಟನ್ಸ್. ಈ ಕಂಬಸ್ಟನ್ಸ್ ಪ್ರಕ್ರಿಯೆ ಆಗಬೇಕಾದ್ರೆ, ಅದು ಬಾಂಟ್ ಆಗಬೇಕಾದ್ರೆ ಆ ಒಂದು ಇದರಲ್ಲಿ ಏನು ಬೇಕಾಗುತ್ತೆ, ನಮಗೆ ಆಕ್ಸಿಜನ್ ಸಪೋರ್ಟ್ ಬೇಕು. ನಿಮ್ಗೆ ಗೊತ್ತು ಸಪೋರ್ಟರ್ ಗ್ಯಾಸ್ ಯಾವುದು ಅಂತ ಹೇಳಿದ್ವಿ ನಾವು. ಆಕ್ಸಿಜನ್ ಇಸ್ ಸಪೋರ್ಟರ್ ಗ್ಯಾಸ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಟ್ ಈಸ್ ಅನ್ ಆಕ್ಸಿಲರೇಟ್. ನೀವು ಯಾವುದೇ ಗ್ಯಾಸ್ ಫ್ಯೂಯಲ್ ಗ್ಯಾಸನ್ನು ಯೂಸ್ ಮಾಡಿ ಅಲ್ಲಿ ಏನಿರುತ್ತೆ, ಒಂದು ಆಕ್ಸಿಜನ್ ಗ್ಯಾಸು ಕಾಮನ್ ಆಗಿ ಇದ್ದೇ ಇರುತ್ತೆ. ಆಸ್ ಎ ರಿಸಲ್ಟ್ ಆಫ್ ದ ಕಂಬಸ್ಟನ್ಸ್ ಆಫ್ ದ ಫ್ಯೂಯಲ್ ಗ್ಯಾಸಸ್ ಅಂಡ್ ಆಕ್ಸಿಜನ್, ಎರಡೂ ಫ್ಯೂಯಲ್ ಗ್ಯಾಸಸ್ಸು ಮತ್ತು ಆಕ್ಸಿಜನ್ ನಡುವೆ ಕಂಬಸ್ಟನ್ಸ್ ಆದಾಗ
ಆ ಕಂಬಷನ್ಸ್ ಮೂಲಕ ನಾವು ಫ್ಲೇಮನ್ನು ಗ್ಯಾಸಸನ್ನು ಇಗ್ನೈಟ್ ಮಾಡಿದಾಗ ಫ್ಲೇಮ್ ಬರುತ್ತೆ. ಸೊ ಎ ಫ್ಲೇಮ್ ಇಸ್ ಆಫ್ ಟೈಮ್. ಆ ಫ್ಲೇಮು ಯಾವ ಕಂಬಸ್ಟಬಲ್ ಗ್ಯಾಸಸನ್ನು ನಾವು ಫ್ಯೂಯಲ್ ಗ್ಯಾಸಸನ್ನು ಯೂಸ್ ಮಾಡ್ತೀವಿ ಆ ಗ್ಯಾಸ್ ಫ್ಲೇಮ್ ಆಗಿರ್ತೀವಿ. ಉದಾಹರಣೆಗೆ ಆಕ್ಸಿಜನ್ ಅಸಿಟಲಿನ್ ಬಳಸಿದ್ರೆ ಆಕ್ಸಿ ಅಸಿಟಲಿನ್ ಗ್ಯಾಸ್ ಫ್ಲೇಮ್ ಅಂತ ಕರಿತೀವಿ. ಸೊ ದಿಸ್ ಗ್ಯಾಸ್ ಫ್ಲೇಮ್ ಇಸ್ ಯೂಸ್ಡ್ ಟು ಈಟ್ ದ ಮೆಟಲ್ಸ್ ಫಾರ್ ವೆಲ್ಡಿಂಗ್. ಈ ಒಂದು ಗ್ಯಾಸ್ ಫ್ಲೇಮನ್ನು ಮೆಟಲನ್ನು ಈಟ್ ಮಾಡಲಿಕ್ಕೆ ನಾವು ಮಕ್ಕಳೇ ಬಳಸ್ತೀವಿ. ಇದು ಇಟ್ ಈಸ್ ಬೇಸಿಕ್ ಥಿಂಗ್ಸ್. ನಾವು in the different gas welding process, the welding heat is obtained from the combustion of the fuel gases. ಇದು ಫ್ಯೂಯಲ್ ಗ್ಯಾಸಸ್ ಅಂದರೆ ನೀವು ಈಗಾಗಲೇ ನಾನು ಹೇಳಿದ್ದೇನೆ, ದ ಗ್ಯಾಸ್ ವಿಚ್ ಇಸ್ ಬರ್ಂಟ್, ದಟ್ ಮೀನ್ಸ್ ಕಂಬಸ್ಟನ್ ಆಗ್ತಕ್ಕಂಥದ್ದು. ಯಾವ ಗ್ಯಾಸು ಕಂಬಸ್ಟನ್ ಆಗುತ್ತೆ, ಬರ್ಂಟ್ ಆಗುತ್ತೆ. ಟು ಗೆಟ್ ದ ಹೀಟ್ ರಿಕ್ವೈರ್ಡ್ ಟು ಡೂ ದ ವೆಲ್ಡಿಂಗ್, ಅಂದರೆ ವೆಲ್ಡಿಂಗ್ ಮಾಡಬೇಕಾದ್ರೆ ಹೀಟ್ ಬೇಕು. ಹೀಟ್ ಬೇಕಾದ್ರೆ ಕಂಬಸ್ಟನ್ ಆಗಬೇಕು, ಫ್ಯೂಯಲ್ ಗ್ಯಾಸ್ ಬೇಕೇ ಬೇಕು. ಉದಾಹರಣೆಗೆ ಎಕ್ಸಾಂಪಲ್ ಹೈಡ್ರೋಜನ್, ಅಸಿಟಲೀನ್, ಕೋಲ್, LPG ಈ ರೀತಿ ಗ್ಯಾಸಸನ್ನು ನಾವು ಬಳಸ್ತಾ ಹೋಗ್ತೀವಿ. ಆಲ್ ದ ಫ್ಯೂಯಲ್ ಗ್ಯಾಸಸ್ ರಿಕ್ವೈರ್ ಆಕ್ಸಿಜನ್. ಆಲ್ರೆಡಿ ಐ ಟೋಲ್ಡ್, ಆಲ್ ದ ಫ್ಯೂಯಲ್ ಗ್ಯಾಸಸ್ ರಿಕ್ವೈರ್ಡ್ ಆಕ್ಸಿಜನ್. ದಟ್ ಈಸ್ ಆಕ್ಸಿಜನ್ ಇಸ್ ಎ ಸಪೋರ್ಟರ್ ಗ್ಯಾಸ್. ಸಪೋರ್ಟರ್ ಗ್ಯಾಸ್, ದ ಗ್ಯಾಸ್ ವಿಚ್ ಇಸ್ ಸಪೋರ್ಟ್ ದ ಬರ್ನಿಂಗ್. ಯಾವ ಗ್ಯಾಸು ಕಂಬಸ್ಟನ್ ಆಗಲಿಕ್ಕೆ ಅಂದರೆ ಬರ್ನಿಂಗ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೋ ಅದನ್ನು ಸಪೋರ್ಟರ್ ಗ್ಯಾಸ್ ಅಂತ ಕರಿತೀವಿ. ಆ ಸಪೋರ್ಟರ್ ಗ್ಯಾಸ್ ದಟ್ ಈಸ್ ಒನ್ ಅಂಡ್ ಓನ್ಲಿ the oxygen. Oxygen is the supporter gas. ಈಗ ಮೋಸ್ಟ್ ವೈಡ್ಲಿ ಯೂಸ್ಡ್ ಗ್ಯಾಸಸ್ ಯಾವ ಗ್ಯಾಸಸ್ ಸಾಮಾನ್ಯವಾಗಿ ಇದಲ್ಲದೇ ಅನೇಕ ಗ್ಯಾಸಸ್ ಅನ್ನು ಬಳಸ್ತೀವಿ ವೆಲ್ಡಿಂಗ್ ಪ್ರೋಸೆಸ್. ಸೊ ಕಾಮನ್ ಗ್ಯಾಸಸ್ ಯೂಸ್ಡ್ ಇನ್ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ದಟ್ ಈಸ್ ಅಸಿಟಲೀನ್, ಹೈಡ್ರೋಜನ್, ಕೋಲ್ ಗ್ಯಾಸ್ ಅಂಡ್ LPG ಗ್ಯಾಸ್. ಇದು 4 ಗ್ಯಾಸಸ್ ಇಲ್ಲಿದೆ. ಅಸಿಟಲೀನ್ ಇದೆ, ಹೈಡ್ರೋಜನ್ ಇದೆ, ಕೋಲ್ ಇದೆ, LPG ಇದೆ. ಡಿಫ್ರೆಂಟ್ ಗ್ಯಾಸ್ ಫ್ಲೇಮ್ ಕಾಂಬಿನೇಷನ್ಸನ್ನು ನೋಡಿದಾಗ ನಾವು ಈ 4 ಇಟ್ಕೊಂಡು ಕಾಮನ್ ಆಗಿ ಯೂಸ್ ಮಾಡೋದ್ರಲ್ಲಿ ಈಗ ಆಕ್ಸಿಜನ್ನು ಮತ್ತು ಅಸಿಟಲಿನ್ ಸೇರಿಕೊಂಡ್ರೆ ಅದು ಆಕ್ಸಿ ಅಸಿಟಲಿನ್ ಗ್ಯಾಸ್ ಫ್ಲೇಮ್ ಆಗುತ್ತೆ. ಅದರದ್ದು ಟೆಂಪರೇಚರ್ ರೇಂಜ್ ಬಂದು 3100 ಇಂದ 3300 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅದೇ ರೀತಿ ಆಕ್ಸಿಜನ್ ಪ್ಲಸ್ ಹೈಡ್ರೋಜನ್ ಸೇರಿಸಿದ್ರೆ ಆಕ್ಸಿ ಹೈಡ್ರೋಜನ್ ಗ್ಯಾಸ್ ಫ್ಲೇಮ್ ಅಂತ ಕರಿತೀವಿ. ಬೇರೆ ಬೇರೆ ಗ್ಯಾಸ್ ಫ್ಲೇಮ್ಸ್, ಬೇರೆ ಬೇರೆ ಫ್ಯೂಯಲ್ ಗ್ಯಾಸ್. So its temperature is 2400 to 2700 degrees centigrade. Another one is called oxygen coal gas ಅಂತ ಕರಿತೀವಿ. ಸೊ ಇದು ಫ್ಲೇಮ್ ನೇಮ್ ಬಂದು ಆಕ್ಸಿ ಕೋಲ್ ಗ್ಯಾಸ್ ಫ್ಲೇಮ್ ಅಂತ ಕರಿತೀವಿ. ಸೊ ಇಟ್ಸ್ ಟೆಂಪರೇಚರ್ ಇಸ್ 2700 to 2800 ಡಿಗ್ರಿ ಸೆಂಟಿಗ್ರೇಡ್. ಇನ್ನೊಂದು ಆಕ್ಸಿಜನ್ LPG ಅಂತ ಇದೆ. ಸೊ ದಿಸ್ ಇಸ್ ಆಕ್ಸಿ LP ಗ್ಯಾಸ್ ಫ್ಲೇಮ್ ಅಂತ ನಾವು ಕರಿತೀವಿ. ಇಟ್ ಈಸ್ 1800 to 2200 1800 ಇಂದ 2200 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಇದು ಟೆಂಪರೇಚರ್ ರೇಂಜ್. ಅಲ್ಲಿವರೆಗೆ ನಾವು ಹೀಟನ್ನು ಮಾಡಬಹುದು. ಸೊ ಇಷ್ಟು ಡಿಫ್ರೆಂಟ್ ಗ್ಯಾಸ್ ಫ್ಲೇಮ್. ಈಗ ನಾವು ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಗ್ಯಾಸ್ ಫ್ಲೇಮ್ ಯಾವ್ದು ಸರ್ ಇದರಲ್ಲಿ ಅಂತಂದರೆ ನಾವು ಅದು ಪೆರಸ್ ಇರ್ಬೋದು, ನಾನ್ ಪೆರಸ್ ಮೆಟಲ್ ಇರ್ಬೋದು. ಆ ಒಂದು ಮೆಟಲ್ಸ್ಗಳನ್ನು ಕಾಮನ್ ಆಗಿ ನಾವು ಆಕ್ಸಿ ಅಸಿಟಲಿನ್ ಗ್ಯಾಸ್ ಫ್ಲೇಮನ್ನು ಬಳಸ್ಕೊಂಡು ಏನು ಮಾಡ್ತೀವಿ, ವೆಲ್ಡಿಂಗನ್ನು ಮಾಡ್ತೀವಿ. ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಗ್ಯಾಸ್ ಫ್ಲೇಮ್ ಕಾಂಬಿನೇಷನ್ ಈಸ್ ಆಕ್ಸಿ ಅಸಿಟಲಿನ್. So now let us come to the one by one. The properties of oxyacetylene flame. Oxyacetylene flame ಏನಿದೆ ಇದರದ್ದು ಪ್ರಾಪರ್ಟೀಸನ್ನು ನಾವು ಈಗ ನೋಡ್ತಾ ಹೋಗೋಣ. ಈಗ ನಿಮಗೆ ಇಲ್ಲಿ ನಾನು ನಿನ್ನೆ LP ಲೋ ಪ್ರೆಷರ್ ಪ್ಲ್ಯಾಂಟ್, ಹೈ ಪ್ರೆಷರ್ ಪ್ಲ್ಯಾಂಟ್ ಹೇಳುವಾಗ ಹೇಳಿದೆ. ಮತ್ತು ಹಿಂದಿನ ತರಗತಿನಲ್ಲೂ ಅಸಿಟಲಿನ್ ಜನರೇಟರ್ ಇರುತ್ತೆ. ಅಸಿಟಲಿನ್ ಜನರೇಟ್ ಮಾಡ್ತಕ್ಕಂಥ ಆಪರೇಟರ್ಸ್ ಏನಿದೆ ಅದನ್ನು ಅಸಿಟಲಿನ್ ಜನರೇಟರ್ಸ್ ಅಂತ ನಾವು ಕರಿತೀವಿ. ಸಾಮಾನ್ಯವಾಗಿ ಇದನ್ನು LP ಲೋ ಪ್ರೆಷರ್ ಪ್ಲ್ಯಾಂಟ್ನಲ್ಲಿ ಬಳಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಅದು ಇನ್ ಕೇಸ್ ಆಫ್ ಹೈ ಪ್ರೆಷರ್ ಅಂದರೆ ಅದು ಸಿಲಿಂಡರ್ ಡಿಸಾಲ್ವ್ಡ್ ಅಸಿಟಲಿನ್ ಸಿಲಿಂಡರ್ನಲ್ಲಿ ಬರುತ್ತೆ. ಈ ಆಕ್ಸಿಜನ್ನು ಇಲ್ಲಿದೆ ನೋಡಿ, ಮತ್ತು ಅಸಿಟಲಿನ್ ಇವೆರಡು ಫ್ಲೇಮ್ ಕಾಂಬಿನೇಷನ್ಸನ್ನು ನಾವು ಆಕ್ಸಿ ಅಸಿಟಲಿನ್ ಫ್ಲೇಮ್ ಅಂತ ನಾವು ಕರಿತೀವಿ. ದಿಸ್ ಫ್ಲೇಮ್ ಈಸ್ ಯೂಸ್ಡ್ ಫಾರ್ ಬೋತ್ ಪೆರಸ್ ಮೆಟಲ್ ಅಂಡ್ ನಾನ್ ಪೆರಸ್ ಮೆಟಲ್. ಪೆರಸ್ ಮೆಟಲ್ ಅಂದರೆ ಯಾವ ಮೆಟಲಲ್ಲಿ ಕಬ್ಬಿಣದ ಅಂಶ ಇರುತ್ತೋ ಅದನ್ನು ಪೆರಸ್ ಮೆಟಲ್ ಅಂತ ಕರಿತೀವಿ. ನಾನ್ ಪೆರಸ್ ಮೆಟಲ್ ಅಂದರೆ ಯಾವ ಮೆಟಲ್ನಲ್ಲಿ, ಲೋಹದಲ್ಲಿ ಕಬ್ಬಿಣದ ಅಂಶ ಇರುವುದಿಲ್ಲವೋ ಅದನ್ನು ನಾನ್ ಪೆರಸ್ ಮೆಟಲ್ ಅಂತ ನಾವು ಕರಿತೀವಿ. ಮತ್ತು ಅದರ ಅಲ್ಲಾಯ್ಸ್, ಉದಾಹರಣೆಗೆ ಸ್ಟೀಲ್ ಇರ್ಬೋದು, ನಾನ್ ಪೆರಸ್ ಆದರೆ ಬ್ರಾಸು, ಬ್ರಾಂಜ್, ಲೈಕ್ ದಟ್.
ಅವುಗಳನ್ನು ನಾವು ಬೆಸುಗೆ ಮಾಡಲಿಕ್ಕೆ, ವೆಲ್ಡಿಂಗ್ ಪ್ರೋಸೆಸ್ ಮಾಡಲಿಕ್ಕೆ ಈ ಒಂದು ಆಕ್ಸಿ ಅಸಿಟಲಿನ್ ಫ್ಲೇಮನ್ನು ಬಳಸ್ತೀವಿ. ಅಂಡ್ ಆಲ್ಸೋ ದಿಸ್ ಆಕ್ಸಿ ಅಸಿಟಲಿನ್ ಫ್ಲೇಮ್ is used for gas cutting, steel brazing, bronze welding, metal spraying and powder spraying. ಇಷ್ಟು ಕೆಲಸಕ್ಕೆ ಬಳಸ್ತೀವಿ. ಗ್ಯಾಸ್ ಕಟಿಂಗು, ಗ್ಯಾಸ್ ವೆಲ್ಡಿಂಗು, ಬ್ರೇಜಿಂಗು, ಮೆಟಲ್ ಸ್ಪ್ರೇಯಿಂಗು, ಪೌಡರ್ ಸ್ಪ್ರೇಯಿಂಗು, ಇಷ್ಟು ವರ್ಕ್ನಲ್ಲಿ ನಾವು ಆಕ್ಸಿ ಅಸಿಟಲಿನ್ ಫ್ಲೇಮನ್ನು ಮೋಸ್ಟ್ ಕಾಮನ್ ಆಗಿ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ಇದ್ರದ್ದು ಫ್ಲೇಮ್ ಟೆಂಪರೇಚರ್ ಬಂದು 3100 ಡಿಗ್ರಿ ಸೆಂಟಿಗ್ರೇಡ್ ಟು 3300 ಡಿಗ್ರಿ ಸೆಂಟಿಗ್ರೇಡ್. ಟೆಂಪರೇಚರ್ ರೇಂಜ್ ಅವಾಗಲೇ ಹೇಳಿದೆ ನಾನು, 3100ರಿಂದ 3300 ಡಿಗ್ರಿ ಸೆಂಟಿಗ್ರೇಡ್. ಇದನ್ನು ಇಟ್ ಈಸ್ ಸಪ್ಲೈಡ್ ಫ್ರಮ್ HP ಆರ್ LP. HP ಅಂದರೆ ಡೈರೆಕ್ಟ್ ಸಿಲಿಂಡರ್ನಲ್ಲಿರುತ್ತೆ, ಅಥವಾ ಜನರೇಷನ್ಸ್ ಡೈರೆಕ್ಟ್ ಗ್ಯಾಸ್ ಜನರೇಟರ್. ಇಲ್ಲಿ ಈ ಚಿತ್ರದಲ್ಲಿ ನಿಮಗೆ ಗ್ಯಾಸ್ ಜನರೇಟರ್ನ ಉಪಯೋಗಿಸ್ಕೊಂಡು ಅಸಿಟಲಿನ್ ಗ್ಯಾಸನ್ನು ಜನರೇಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ದ ಪ್ರಾಪರ್ಟೀಸ್ ಆಫ್ ಆಕ್ಸಿ ಅಸಿಟಲಿನ್ ಫ್ಲೇಮ್. ಇನ್ನು ಎರಡನೇದು ಬಂದು ನಾವು ನೋಡಿದಾಗೆ ಪ್ರಾಪರ್ಟೀಸ್ ಆಫ್ ಆಕ್ಸಿ ಹೈಡ್ರೋಜನ್ ಗ್ಯಾಸ್ ಫ್ಲೇಮ್ ಹೇಗೆ ಅಂತ ತಿಳ್ಕೊಳ್ಳೋಣ. ನೋಡಿ, ಈಗ ಇಲ್ಲಿ 2 ಸಿಲಿಂಡರ್ ಇದೆ ಮಕ್ಕಳೇ, ಒಂದು ಹೈಡ್ರೋಜನ್ ಮತ್ತೊಂದು ಆಕ್ಸಿಜನ್. ದ ಫ್ಲೇಮ್ ಟೆಂಪರೇಚರ್, ಏನು ಫ್ಲೇಮ್ ಟೆಂಪರೇಚರ್ ಇದೆ, ಇದು 2400ರಿಂದ 2700 ಡಿಗ್ರಿ ಇರುತ್ತೆ. ಒಂದರಲ್ಲಿ ಹೈಡ್ರೋಜನ್ಸು ಗ್ಯಾಸು, ಇನ್ನೊಂದರಲ್ಲಿ ಆಕ್ಸಿಜನ್ ಗ್ಯಾಸ್ ಇದೆ. ಇದರದ್ದು ಪ್ರಾಪರ್ಟೀಷನ್ ಅಂದರೆ ಇಟ್ ಹ್ಯಾಸ್ ಎ ಕಾರ್ಬನ್ ಅಂಡ್ ಮಾಯಿಶ್ಚರ್ ಎಫೆಕ್ಟ್ ಇನ್ ದ ಫ್ಲೇಮ್. ಇದು ಫ್ಲೇಮ್ ಏನು ಬರುತ್ತೆ ಇಲ್ಲಿ, ಫ್ಲೇಮ್ ಟೆಂಪರೇಚರ್ 2400 ಟು 2700 ಡಿಗ್ರಿ ಏನು ಟೆಂಪರೇಚರ್ನಲ್ಲಿ ಫ್ಲೇಮ್ ಹೊರಗಡೆ ಬಂದಿದೆ, ಇಲ್ಲಿ ಉರಿತಾ ಇದೆ. ಈ ಫ್ಲೇಮ್ ಕಾರ್ಬನ್ ಮತ್ತು ಮಾಯಿಶ್ಚರ್ ಎಫೆಕ್ಟಿಂದ ಕೂಡಿರುತ್ತೆ. ಕಾರ್ಬನ್ ಮತ್ತು ಮಾಯಿಶ್ಚರ್, ತೇವಾಂಶದಿಂದ ಮತ್ತು ಕಾರ್ಬನ್ ಕಂಟೆಂಟಲ್ಲಿ ಜಾಸ್ತಿ. ಹಾಗಾಗಿ ಈ ಒಂದು ಆಕ್ಸಿ ಹೈಡ್ರೋಜನ್ ಗ್ಯಾಸ್ ಫ್ಲೇಮನ್ನು ಇಟ್ ಈಸ್ ಯೂಸ್ಡ್ ಓನ್ಲಿ ಫಾರ್ ಬ್ರೇಜಿಂಗ್, ಸಿಲ್ವರ್ ಸಾಲ್ಡ್ರಿಂಗ್, ಎಲ್ಲಿ ಬಳಸ್ತಾರೆ ಇದನ್ನು, ಅಂಡ್ ಆಲ್ಸೋ ಅಂಡರ್ ಗ್ಯಾಸ್ ಕಟಿಂಗ್ ಆಫ್ ದ ಸ್ಟೀಲನ್ನು ಅಂಡರ್ ಕಟ್ ಮಾಡಲಿಕ್ಕೂ ಯೂಸ್ ಮಾಡ್ತಾರೆ. ಸೊ ಮೇಜರ್ ಆಗಿ ದೀಸ್ ಆಕ್ಸಿ ಹೈಡ್ರೋಜನ್ ಗ್ಯಾಸ್ ಫ್ಲೇಮ್ ಈಸ್ ಯೂಸ್ಡ್ ಇನ್ ಬ್ರೇಜಿಂಗ್ ಅಂಡ್ ಸಿಲ್ವರ್ ಸಾಲ್ಡ್ರಿಂಗ್. ಸಪ್ಲೈಡ್ ಫ್ರಮ್ ಸಿಲಿಂಡರ್ಸ್. ಇದು 2 ಗ್ಯಾಸಸ್ ಇಟ್ ಕ್ಯಾನ್ ಬಿ ಸಪ್ಲೈಡ್ ಫ್ರಮ್ ಸಿಲಿಂಡರ್ಸ್. ಇದೇನು ಜನರೇಟ್ ಮಾಡಿ ಡೈರೆಕ್ಟಾಗಿ ನಾವು ಬಳಸಲ್ಲ. ಫ್ಲೇಮ್ ಟೆಂಪರೇಚರ್ ಆಲ್ರೆಡಿ ಐ ಟೋಲ್ಡ್ 2400 ಟು 2700 ಡಿಗ್ರಿ ಸೆಂಟಿಗ್ರೇಡ್. ಹೀಗೆ 2 ಟೈಪ್ ಆಫ್ ಗ್ಯಾಸ್ ಫ್ಲೇಮು ಪ್ರಾಪರ್ಟೀಸ್ ನೋಡಿದ್ವಿ. ಮೂರನೇದು ನೋಡಿದ್ವಿ ಆಕ್ಸಿ ಕೋಲ್ ಗ್ಯಾಸ್ ಫ್ಲೇಮ್ ಅಂತೇಳಿ. ಇದು ಒಂದು ಟೈಪ್ ಆಫ್ ಫ್ಯೂಯಲ್ ಗ್ಯಾಸಸ್. ಕೋಲ್ ಗ್ಯಾಸನ್ನು ಬಳಸ್ಕೊಂಡು ನಾವು ವೆಲ್ಡಿಂಗನ್ನು ಮಾಡಲಿಕ್ಕೆ, ವೆಲ್ಡಿಂಗ್ ಅಲಾಯ್ಡ್ ಪ್ರೊಸೆಸನ್ನು ಮಾಡಲಿಕ್ಕೆ ನಾವು ಬಳಸ್ತೀವಿ. ಸೊ ದ ಫ್ಲೇಮ್ ಹ್ಯಾಸ್ ಕಾರ್ಬನ್ ಅಂಡ್ ಮಾಯಿಶ್ಚರ್ ಎಫೆಕ್ಟ್. ಈ ಒಂದು ಗ್ಯಾಸ್ ಫ್ಲೇಮಲ್ಲೂ ಕಾರ್ಬನ್ ಎಫೆಕ್ಟು ಮತ್ತು ಮಾಯಿಶ್ಚರ್ ಎಫೆಕ್ಟ್ ಇದೆ. That's why these oxy coal gas flame particularly or majorly it is used in silver soldering and brazing in the ತರ. So it is supplied from gas. ಒಂದು ಆಕ್ಸಿಜನ್ ಸಿಲಿಂಡರ್ ಇರುತ್ತೆ. ಈ ಮೇನ್ ಫ್ಯೂಯಲ್ ಗ್ಯಾಸ್ ಇಟ್ ಕ್ಯಾನ್ ಬಿ ಸಪ್ಲೈಡ್ ಫ್ರಮ್ ಮೇನ್ ಲೈನ್. ಒಂದು ಮೇನ್ ಲೈನಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಜನರೇಟ್ ಮಾಡ್ತಾರಲ್ಲ, ಆ ಜನರೇಟ್ ಮಾಡಿದಂಥದ್ದನ್ನು ಮೇನ್ ಲೈನಿಂದ ಒಂದು ಪೈಪ್ ಲೈನ್ ಮೂಲಕ ತರ್ತಾರೆ. ನೋಡಿ, ಇಲ್ಲಿದೆ ನೋಡಿ ಕೋಲ್ ಗ್ಯಾಸ್, ಒಂದು ನಾನ್ ರಿಟರ್ನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿಂದ ಆಕ್ಸಿಜನ್ ಗ್ಯಾಸ್ ಬರ್ತಾ ಇದೆ, ಇಲ್ಲಿಂದ ಕೋಲ್ ಗ್ಯಾಸ್ ಬರ್ತಾ ಇದೆ. 2 ಕಂಬಸ್ಟ್ ಆಗ್ತಾ ಇದೆ. ಕಂಬಸ್ಟ್ ಆಗಿ ಇಲ್ಲಿ ಫ್ಲೇಮ್ ಜನರೇಷನ್ಸ್ ಆಗಿದೆ. ಯಾವ ಫ್ಲೇಮ್ ಜನರೇಷನ್ ಆಗಿದೆ? ಆಕ್ಸಿ ಕೋಲ್ ಗ್ಯಾಸ್ ಫ್ಲೇಮ್ ಜನರೇಷನ್ಸ್ ಆಗಿದೆ. ಆಕ್ಸಿಜನ್ ಸಿಲಿಂಡರ್ ಇರ್ತದೆ, ಕೋಲ್ ಗ್ಯಾಸ್ ಮೇನ್ ಲೈನಿಂದ ಸಪ್ಲೈನ ನಾವು ತಗೊಳ್ತೀವಿ. ಈ ಒಂದು ಆಕ್ಸಿ ಕೋಲ್ ಗ್ಯಾಸ್ ಫ್ಲೇಮ್. ಇದ್ರದ್ದು ಟೆಂಪರೇಚರ್ ರೇಂಜ್ ಬಂದು 1800 ಟು 2200 ಡಿಗ್ರಿ ಸೆಂಟಿಗ್ರೇಡ್. ನೋಡಿ, 1800 ಇಂದ 2200 ಡಿಗ್ರಿ ಸೆಂಟಿಗ್ರೇಡ್. ಸೊ ದೆನ್ ಅನದರ್ ಒನ್ ಆಕ್ಸಿ LPG ಗ್ಯಾಸ್ ಫ್ಲೇಮ್. ಅಂದರೆ ಇಲ್ಲಿ LPG ಅಂದರೆ ಮಕ್ಕಳೇ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ನಾವು ಕರಿತೀವಿ. ಸೊ ಇದು ಬೋತ್ ಆರ್ ಆಪ್ಟೈನ್ಡ್ ಇನ್ ಸಿಲಿಂಡರ್. 2 ಯಾವುದರಲ್ಲಿ ನಾವು ತಂದಿರ್ತೀವಿ? ಸಿಲಿಂಡರಲ್ಲಿ. ಒಂದು LPG ಗ್ಯಾಸ್ ಸಿಲಿಂಡರ್ ಇದೆ, ಒಂದು ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ ಇದೆ. 2 ಗ್ಯಾಸ್ ಕನೆಕ್ಷನ್ಸನ್ನು ನಾವು ಇಲ್ಲಿ ಓಸ್ ಪೈಪ್ ಮೂಲಕ ಕನೆಕ್ಟ್ ಮಾಡಿ ಬ್ಲೋ ಪೈಪ್ನಿಂದ ಇಗ್ನೈಟ್ ಮಾಡಿದಾಗ ಆ ಗ್ಯಾಸ್ ಫ್ಲೇಮ್ ಆಕ್ಸಿ LPG ಗ್ಯಾಸ್ ಫ್ಲೇಮ್ ಬರ್ತಾ ಇದೆ. ಅದರದ್ದು ಟೆಂಪರೇಚರ್ ರೇಂಜ್ ಬಂದು 2700 ಟು 2800 ಡಿಗ್ರಿ. ಇಟ್ ಆಲ್ಸೋ ಕಾರ್ಬನ್ ಅಂಡ್ ಮಾಯಿಶ್ಚರ್ ಎಫೆಕ್ಟ್. ಇದರಲ್ಲೂ ಕಾರ್ಬನ್ ಮತ್ತು ಮಾಯಿಶ್ಚರ್ ಎಫೆಕ್ಟ್ ಇದೆ. ಸೊ ದಟ್ಸ್ ವೈ ಇಟ್ ಈಸ್ ಓನ್ಲಿ ಯೂಸ್ಡ್ ಫಾರ್ ಕಟಿಂಗ್ ಆಫ್ ಸ್ಟೀಲ್ ಅಂಡ್ ಫಾರ್ ಈಟಿಂಗ್ ಪರ್ಪಸಸ್. ಹಾಗಾಗಿ ಈ ಆಕ್ಸಿ LP ಗ್ಯಾಸ್ ಫ್ಲೇಮನ್ನು ಮ್ಯಾಕ್ಸಿಮಮ್ ಸ್ಟೀಲ್ ಕಟ್ ಮಾಡಲಿಕ್ಕೆ, ಅಂದರೆ ಗ್ಯಾಸ್ ಕಟಿಂಗ್ ಆಪರೇಷನ್, ಮೆಟಲ್ ಕಟ್ ಮಾಡಲಿಕ್ಕೆ,
ಮತ್ತು ಹೀಟಿಂಗ್ ಪರ್ಪಸಸ್ನಲ್ಲಿ ನಾವು ಪ್ರೀ ಹೀಟ್ ಮಾಡಬೇಕಾಗುತ್ತೆ, ಫ್ಲೇಮ್ ಹೀಟ್ನಿಂಗ್ ಮಾಡಬೇಕಾಗುತ್ತೆ. ಅಲ್ಲಿ ಈ ಆಕ್ಸಿ LPG ಗ್ಯಾಸ್ ಫ್ಲೇಮನ್ನು ನಾವು ಬಳಸ್ತೀವಿ. ಸೊ ಇಟ್ ಈಸ್ ಸಪ್ಲೈಡ್ ಫ್ರಮ್ ಸಿಲಿಂಡರ್. ಎರಡು ಗ್ಯಾಸನ್ನು ಸಿಲಿಂಡರ್ನಲ್ಲಿ ಸಪ್ಲೈ ತಗೊಳ್ಬೋದು ನಾವು. ದ ಟೆಂಪರೇಚರ್ ರೇಂಜ್ ಈಸ್ 2700 to 2800 degree centigrade. ಇದಿಷ್ಟು ಮಕ್ಕಳೇ ಟುಡೇ ಲೆಸನ್ಸ್. ಆಕ್ಸಿಜನ್, ಅಸಿಟಲೀನ್, ಆಕ್ಸಿಜನ್ ಹೈಡ್ರೋಜನ್, ಆಕ್ಸಿಜನ್ ಕೋಲ್, ಆಕ್ಸಿಜನ್ LPG, ಇಷ್ಟು ಯಾವ ರೀತಿ ಅದರದ್ದು ಪ್ರಾಪರ್ಟೀಸ್ ಏನಿದೆ, ಟೆಂಪರೇಚರ್ ರೇಂಜ್ ಇದೆ ಅಂತ ನೋಡಿ. ಸೊ ಇನ್ನು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೂಡ ನೀವು ಯಾವ ರೀತಿ ಬರ್ಬೋದು. ಸಾಮಾನ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಅಥವಾ ಹಾಗೆ ಒನ್ ವರ್ಡ್ ಆನ್ಸರ್ ಇರ್ಬೋದು. ಸೊ ಯಾವುದೇ ಪ್ರಶ್ನೆ ಆದ್ರೂ ಅದನ್ನು ಮಲ್ಟಿಪಲ್ ಚಾಯ್ಸ್ಗೆ ನೀವು ಕನ್ವರ್ಟನ್ನು ಮಾಡಿಕೊಂಡು ಅರ್ಥವನ್ನು ಮಾಡ್ಕೊಂಡಿದ್ರೆ ಎಲ್ಲಿ ಕೇಳಿದ್ರು ನೀವು ಹೇಳು. ನೋಡ್ತಾ ಹೋಗೋಣ. ಸೊ ವಾಟ್ ಈಸ್ ದ ಗ್ಯಾಸ್ ಯೂಸ್ಡ್ ಫಾರ್ ಸಪೋರ್ಟಿಂಗ್ ದ ಕಂಬಸ್ಟನ್ ಇನ್ ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್? ಆಕ್ಸಿ ಅಸಿಟಲೀನ್ ವೆಲ್ಡಿಂಗ್ನಲ್ಲಿ ಕಂಬಸ್ಟಬಲ್ ಗ್ಯಾಸ್ ಆಗಿ, ಸಪೋರ್ಟರ್ ಗ್ಯಾಸ್ ಆಗಿ ಯಾವುದನ್ನು ನಾವು ಬಳಸ್ತೀವಿ? ಯಾವುದು ಸಪೋರ್ಟರ್ ಗ್ಯಾಸಸ್ಸು? ಎಸ್, ಆಕ್ಸಿಜನ್ ಅಂತ ನಾವು ಕರಿತೀವಿ. ಸೊ ನೇಮ್ ಎನಿ 2 ಫ್ಯೂಯಲ್ ಗ್ಯಾಸಸ್ ಯೂಸ್ಡ್ ಇನ್ ವೆಲ್ಡಿಂಗ್. ಯಾವುದಾದ್ರೂ 2 ಫ್ಯೂಯಲ್ ಗ್ಯಾಸಸ್ ವೆಲ್ಡಿಂಗ್ನಲ್ಲಿ, ಅಸಿಟಲೀನ್, ಹೈಡ್ರೋಜನ್, ಕೋಲ್ ಅಂಡ್ LPG. ಅಸಿಟಲೀನ್, ಹೈಡ್ರೋಜನ್, ಕೋಲ್ ಗ್ಯಾಸ್, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ಒಂದಕ್ಕೂ ಒಂದೊಂದು ಆನ್ಸರ್ಗೂ ಒಂದೊಂದು ಪ್ರಶ್ನೆ ಮಾಡ್ಬೋದು ನಿಮಗೆ, ಯಾವುದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. Oxy liquid petroleum gas flame is not suitable for the welding of ferrous and non-ferrous metal and alloys. What do you think is the reason? ಈ ಆಕ್ಸಿ LPG ಇದೆಯಲ್ಲ, ಇದನ್ನು ಫೆರಸ್ ಮತ್ತು ನಾನ್ ಫೆರಸ್ ಮೆಟಲನ್ನು ವೆಲ್ಡ್ ಮಾಡಲಿಕ್ಕೆ ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ? ಎಸ್, ಅದರಲ್ಲಿ ಏನಿರುತ್ತೆ, ಕಾರ್ಬನ್ ಮತ್ತು ಮಾಯಿಶ್ಚರ್ ಎಫೆಕ್ಟ್. So the flame of this gas has a carbon and moisture effect. That's why it is not used to weld ferrous and non-ferrous metal. ಮುಂದಿನ ಪ್ರಶ್ನೆ, what is the flame temperature range of the oxyacetylene gas flame? Oxyacetylene gas flame ಏನಿದೆ ಅದರದ್ದು ಟೆಂಪರೇಚರ್ ರೇಂಜ್ ಏನು? ಅದೇ ಜಾಸ್ತಿ ಸಾಮಾನ್ಯವಾಗಿ 3100 ರಿಂದ 3300 ಡಿಗ್ರಿ ಸೆಂಟಿಗ್ರೇಡ್, ಹೌದಲ್ಲ? ಎಸ್. So what is the use of oxy liquid petroleum gas flame combination? ಅಂದರೆ ಆಕ್ಸಿ LPG ಗ್ಯಾಸ್ ಫ್ಲೇಮ್ ಏನಿದೆ ಇದನ್ನ ಉಪಯೋಗ ಏನು ಅಂತ ಇಲ್ಲಿ. ಸೊ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಇದನ್ನು ನಾವು? ಸೊ ಇಟ್ ಈಸ್ ಯೂಸ್ಡ್ ಫಾರ್ ಸ್ಟೀಲ್ ಕಟಿಂಗ್, ಹೌದಲ್ವಾ? ಯೂಸ್ಡ್ ಫಾರ್ ಗ್ಯಾಸ್ ಕಟಿಂಗ್ ಆಫ್ ಸ್ಟೀಲ್, ಅಂದರೆ ಮೆಟಲ್ ಕಟಿಂಗ್ ಅಂಡ್ ಹೀಟಿಂಗ್ ಪರ್ಪಸಸ್ಗೆ ನಾವು ಯೂಸ್ ಮಾಡ್ತೀವಿ. ಮಕ್ಕಳೇ, ಇದಿಷ್ಟು ಪ್ರಶ್ನೆಗಳು. ಇನ್ನೂ ಅನೇಕ ಪ್ರಶ್ನೆಗಳು ನಿಮಗೆ ನಿಮಿ ಅಸೈನ್ಮೆಂಟ್ ಬುಕ್ಕಲ್ಲಿದೆ, ರೆಫರ್ ಮಾಡಿ. ಎಲ್ಲ ಅಸೈನ್ಮೆಂಟ್ಸನ್ನು ಒಂದ್ಸಲಿ ಬರೀರಿ. ನಿಮಿ ಫಸ್ಟ್ ಇಯರ್ ಫಿಟ್ಟರ್ ಅಲಾಯ್ ಟ್ರೇಡ್ನಲ್ಲಿ, ವೆಲ್ಡಿಂಗ್ ಅಲಾಯ್ ಟ್ರೇಡ್ನಲ್ಲಿ ಈ ಒಂದು ಚಾಪ್ಟರ್ ನಿಮಗಿದೆ. ಇಟ್ ಈಸ್ ಎ ಇಂಪಾರ್ಟೆಂಟ್ ಚಾಪ್ಟರ್. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.